ಬೆಳಗಾವಿಯ ಪೌರ ಕಾರ್ಮಿಕರಿಗೆ ನೀಡಲಾಗ್ತಾ ಇರುವ ಆಹಾರದಲ್ಲಿ ಭಾರೀ ಅವ್ಯವಸ್ಥೆ ಕಂಡುಬಂದಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕಾರ್ಮಿಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡಲಾಗ್ತಾ ಇದೆ. ಕುದಿಸಿದ ಮೊಟ್ಟೆಗಳು ಹಳದಿ ಬಣ್ಣಕ್ಕೆ ತಿರುಗಿರುವುದು ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಬೆಳಗಾವಿ ನಗರದ ಚವಾಟಗಲ್ಲಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 69 ಪೌರ ಕಾರ್ಮಿಕರಿಗೆ ಪೂರೈಸಲಾದ ಆಹಾರವು ಪಶುಗಳೂ ಸಹ ತಿನ್ನಲಾಗದಷ್ಟು ಕಳಪೆ ಆಗಿವೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಸರಬರಾಜು ಆಗಿರುವ ಮೊಟ್ಟೆಗಳನ್ನು ಕುದಿಸಿದಾಗ ಅವು ಸಂಪೂರ್ಣ ಹಳದಿ ಬಣ್ಣಕ್ಕೆ ತಿರುಗಿದ್ದು ಕಾರ್ಮಿಕರು ಇದನ್ನು ಕಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಗಲಿರುಳು ನಗರದ ಸ್ವಚ್ಛತೆಗಾಗಿ ಶ್ರಮಿಸುವ ಕಾರ್ಮಿಕರಿಗೆ ಪೌಷ್ಟಿಕ ಆಹಾರ ನೀಡುವ ಬದಲಾಗಿ ವಿಷಪೂರಿತ ಎನ್ನಲಾಗುವ ಇಂತಹ ಆಹಾರ ನೀಡಿರುವುದು ಮಹಾನಗರ ಪಾಲಿಕೆಯ ಬೇಜವಾಬ್ದಾರಿತನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಈ ಬಗ್ಗೆ ಸರಬರಾಜುದಾರನನ್ನ ಪ್ರಶ್ನೆ ಮಾಡಿದ್ರೆ ಒಲೆ ಮೇಲೆ ಹೆಚ್ಚು ಹೊತ್ತು ಕುದಿಸಿದ್ದರಿಂದ ಮೊಟ್ಟೆ ಹಳದಿ ಆಗಿದೆ ಎಂಬ ಬಾಲಿಶ ಸಮರ್ಥನೆ ಕೊಡ್ತಾ ಇದ್ದಾನೆ. ಆದರೆ ಅಧಿಕಾರಿಗಳ ಮೌನ ಮತ್ತು ನಿರ್ಲಕ್ಷ್ಯವೇ ಈ ಕಳಪೆ ಆಹಾರ ಸರಬರಾಜಿಗೆ ಕಾರಣ ಅಂತ ಕಾರ್ಮಿಕರು ಆರೋಪ ಮಾಡ್ತಾ ಇದ್ದಾರೆ. ನಮಗ್ರಿ ಸರಿಯಾಗಿ ನಾಷ್ಟ ಬರೋಗಿಲ್ರಿ. ಆ ನಾಷ್ಟ ತಿಂದು ನಾವು ಮನ್ಯಾಗ ಹೋದಂದ್ರೆ ನಮ್ಮ ಮಕ್ಕಳು ಮರಿ ಯಾರು ನೋಡಲ್ರಿ. ಮತ್ತು ಪುಲಾವ್ ನಟಿಗೆ ಬರೋಗಿಲ್ರಿ, ತತ್ತಿ ನಟಿಗೆ ಬರೋಗಿಲ್ರಿ. ಬೆಳಗಿಂದ 6 ಗಂಟೆಗೆ ಬಂದಂದ್ರೆ ಸಂಜೆ 3-4 ಗಂಟೆಗೆ ಹೋಗ್ತೀವಿ ನಾವು. ಮತ್ತು ಹಿಂಗಾಗಿ ಅಟ್ಟಿಗೆ ನಾಷ್ಟ ಮಾಡಿದ್ರೆ ಮನೆಗೆ ಮಾಡ್ತೀವಿ ನಾವು. ಸರಿ ಇತ್ತು ಮಾಡ್ತೀವಿ, ಸರಿಯಾಗಿಲ್ರಿ ಇಲ್ರಿ ನಾಷ್ಟನ ಸರಿ ಬರ್ಬೇಕು. ತತ್ತಿಗಳು ಹಾಕಿದ್ರೆ ದನ ಸುದಕ್ಕೆ ತಿನ್ನಾಗಿಲ್ಲ. ತತ್ತಿ ಅದನ್ನ ತಿಂದ ಮತ್ತು ಅದನ್ನ ಹೊಟ್ಟೆ ಕೆಡಿಸ್ಕೊಂಡ ಮತ್ತು ಮನ್ಯಾಗ ಇರ್ಬೇಕ್ರಿ. ನಾವು 3-4 ದಿವಸ ರೀ ನಮ್ಮ ಆರೋಗ್ಯ ಹಾಳಾಗ್ತಂದ್ರೆ ನಮ್ಮನ್ನ ಯಾರು ನೋಡ್ಬೇಕ್ರಿ? ಸಣ್ಣ ಮಕ್ಕಳು ರೀ. ಮತ್ತು ಚಪಾತಿ ನಾಟಿಗೆ ಬರೋಗಿಲ್ರಿ, ಏನು ನಾಟಿಗೆ ಬರೋಗಿಲ್ರಿ. ಒಟ್ಟು 2 ದಿವಸ ಹಿಂಗೆ ಇಂಥದ್ದು ಕೊಡಾಕತ್ತೀವ್ರು. ಹಿಂಗೆ ಮಾಡತ್ತಾರ್ರಿ. ಈಗ ಒಂದು 2 ದಿವಸ ಚಲೋ ಕೊಡ್ತೇನೆ ಅಂತಾರ್ರಿ, ಮತ್ತು ಇದು ಮಾಡ್ತಾರೆ. ಏನು ಹೇಳ್ತೀರಮ್ಮ ಅಧಿಕಾರಿಗಳು? ಮತ್ತು ಅದಕ್ಕಾಗಿ ನಮ್ಮನೆ ಮಾಡ್ತಾರ್ರಿ. ಏನು ಮಾಡೋದು ಹೇಳ್ರಿ? ನಾವು ತಿಂದಿಕೇಶನ್ ಈಗ ಏನು ಆಗ್ಬೇಕಂತೀರಿ? ಆಗಬೇಕಂದ್ರೆ ಚಲೋ ಕೊಟ್ಟು ಕಳಿಸ್ಬೇಕ್ರಿ. ಅವರು ಚಲೋ ಇದ್ರೆ ತಿಂತಾರೆ, ಚಲೋ ಇದ್ರೆ ತಿನ್ನೋಗಿಲ್ರಿ. ಮಾಡ್ತೀವಿ ರೀ ನಾವು. ಬೆಳಿಗ್ಗೆ 9 ನಾಷ್ಟಾಗ ಬರ್ತೀವಿ ರೀ. ನಾಷ್ಟಾಗ ಬಂದರೆ ಇಂಥವು ತತ್ತಿ ಎಲ್ಲ ಕೆಟ್ಟಿದ್ದು ಅದು ಕೊಡ್ತಾರೆ ರೀ. ನಮ್ಮ ಆರೋಗ್ಯಕ್ಕೆ ಇದನ್ನೇನಾರೆ ಆದರೆ ಯಾರು ಯಾವಾಗ ಎಷ್ಟು ಗಂಟೆಗೆ ಬರ್ತೀರಣ್ಣ ಬೆಳಗ್ಗೆ ನೀವು? ನಾವು 9 ನಾಷ್ಟಾಗ ಬರ್ತೀವಿ ರೀ. 9 ನಾಷ್ಟ ಮಾಡಿ ಹೋದ್ವಿ ಅಂದ್ರೆ ಮತ್ತೆ ಕೆಲ್ಸಕ್ಕೆ ಹಾಕ್ತೀವಿ. 2 ಗಂಟೆ ಮಟ್ಟ 2 ಗಂಟೆಗೆ ಕೆಲಸ ಮುಗಿಸ್ಕೊಂಡು ಮನೆ ಹೋಗ್ತೀವಿ. ಈಗ ತತ್ತಿ ಡೈಲಿ ಕೊಡ್ತಾರೆ? ತತ್ತಿ ಡೈಲಿ 2 ದಿವಸ ಹಿಂಗೆ ಕೊಡಾಕತ್ತೆ. ಈಗ ಇವತ್ತು ಇಂಥವು ತತ್ತಿ ಬಂದವ್ರು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಬೇಕು ಮತ್ತು ಗುಣಮಟ್ಟದ ಆಹಾರ ಪೂರೈಸಬೇಕು ಅಂತ ಕಾರ್ಮಿಕರು ಪಟ್ಟು ಹಿಡಿದಿದ್ದಾರೆ. ಸರ್, ತತ್ತಿ ನಾವು ಮಾಮೂಲಿ ಅಂತೆಲ್ಲ ನಾಷ್ಟ ಕೊಡ್ತೀವಿ ಸರ್ ಡೈಲಿ. ತತ್ತಿ ಡೀಲರ್ಗೆ ನಾನು ಫೋನ್ ಮಾಡಿ ಕೇಳಿದೆ, ನೋಡಪ್ಪ ತತ್ತಿ ಹಿಂಗೆಲ್ಲ ಆಗೈತೆ ಅಂತೆಲ್ಲ ಕೇಳಿದೆ ಸರ್ ನಾನು. ಅವನಂದ ಇಲ್ಲ, ಅದು ಕಟ್ಗಿಲ್ ಬೇಯಿಸಿದ್ರಲ್ಲ ಹಂಗಾಗೈತೆ ಅಂತ ಅವನು ಐಟಿ. ನೆನ್ನೆ ಎಲ್ಲ ಗ್ಯಾಸ್ ಸಿಗಲಿಲ್ಲ ಸರ್. ನೆನ್ನೆ ಗ್ಯಾಸ್ ಸಿಗಲಿಲ್ಲ ಅಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ನಾವು ಕಟ್ಗೆ ಮೇಲೆ ಬೇಯಿಸಿದ್ವಿ. ಅವ್ನು ಡೀಲರ್ ಏನಂತಾನೆ, ಆಕಾಶಕ್ಕೂ ಕರೆದಿದ್ದೀನಿ ಇಲ್ಲಿ ಬತ್ತಿ ಅಂತ ಹೇಳಿದ್ದಾನೆ. ಅವನೇನಂತಾನೆ, ಇಲ್ಲ ನೀವು ಕಟ್ಗೆ ಮೇಲೆ ಮಾಡೋದ್ರಿಂದ ಉರಿ ಜಾಸ್ತಿ ಆಗಿರ್ಬೋದು ಹಂಗೆ ಹಿಂಗೆ ಅಂತ ಹೇಳ್ತಾನೆ. ಏನೋ ಇದ್ರು ಅದು ತಪ್ಪೆ ಅವ್ನು ಹೇಳಿದ್ದೀನಿ ನಾನು. ನಮಗೇನೋ ಸರ್ ತತ್ತಿ ಒಳಗಡೆ ಇದೆ ನಮ್ಗೆ ಗೊತ್ತಾಗಲ್ಲ ಸರ್. ಹಂಗಾಗಿ ಇದು ಫಸ್ಟ್ ಟೈಮ್ ಹಿಂಗಾಗಿದ್ದು. ಅದು ಬಿಟ್ಟು ಎಲ್ಲ ಕಡೆ ನಾವು ಕ್ಲಿಯರ್ ಮೇಂಟೈನ್ ಮಾಡ್ತೀವಿ ತಿಂಡಿಗಳು. ಅಂದರೆ ನೀವು ಇದನ್ನು ಬೇರೆದವ್ರು ಕೊಡ್ತಾರೆ ಸರ್? ತತ್ತಿನ ಬೇರೆದವ್ರು ಕೊಡ್ತಾರೆ? ತತ್ತಿ ಡೀಲರ್ ಬೇರೆ ಕಡೆ ತರಿಸ್ತೀನಿ. ನಾನು ಡೀಲರಿಗೆ ನಾನು ಕರೆದೆ ಇವಾಗ ಅವನ ತಗೊಂಡಿರೋ ತತ್ತಿ. ಆದರೆ ಈ ರೀತಿ ತತ್ತಿ ಕೊಡೋದು ತಪ್ಪಲ್ಲ ಸರ್? ತಪ್ಪು. ನಾನು ನೋಡಬೇಕು, ಬಂದು ನೋಡಿ ನಮಗೂ ಅರ್ಥ ಆಗಿಲ್ಲ ಇದು ಯಾಕೆ. ಅವನೇ ಅಂತ ನಾನು ಫೋನ್ ಮಾಡಿ ಕೇಳಿದೆ, ಬರಪ್ಪ ಬಂದು ಏನು ತತ್ತಿದೆ, ಏನು ಪ್ರಾಬ್ಲಮ್ ಆಯ್ತು ನೋಡೋದ್ರೆ. ಅವನೇನಂತ, ಇಲ್ಲ ನೆನ್ನೆಂದು ಗ್ಯಾಸ್ ಸಿಗಿಲ್ಲ ಬಿಡಿ ಸರ್, ನಾನು ಕಡ್ಗೆ ಮೇಲೆ ಬೇಯಿಸಿದ್ದಲ್ಲ, ಅದಕ್ಕೆ ನನಗೆ ಕಾವು ಜಾಸ್ತಿ ಮಾಡಿದರೆ ಹಂಗೇನು ಆಗೈತೆ, ಏನು ಪ್ರಾಬ್ಲಮ್ ಆಗಲ್ಲ, ಬೇಕಾದ್ರೆ ಟೆಸ್ಟ್ ಮಾಡಿ ತೋರಿಸ್ಬೇಕಾದ್ರೆ ತತ್ತಿ ಅಂತೂ ಹೋಗಿಲ್ಲ ಅಂತ ಇಷ್ಟು ಹೇಳ್ದ ಅವನು. ಅದ್ರ ಬಗ್ಗೆ ಏನೇನು ಅವನು ಕರೆಸಿ ಸರ್. ಬೇಕಾದ್ರೆ ಹಂಗೇನೈತೆ ಅಂದ್ರೆ ಆಕ್ಷನ್ ತಗೊಂಡಿರ್ಬೇಕು. ಯಾಕೆಂದರೆ ಎಲ್ಲರದ್ದು ನಾವು ತಿಂತೀವಿ, ಎಲ್ಲರೂ ತಿಂತಾರೆ. ಪೌರ ಕಾರ್ಮಿಕರು ಅವರು ತಿಂತಾರೆ. ಅವರಿಂದ ನಮ್ಮನ್ನು ಹೊಟ್ಟೆ ತುಂಬಿರ್ತಾರೆ. ನಾವು ಮೋಸ ಅಂತೂ ಮಾಡೋಕ್ಕಾಗಲ್ಲ ಸರ್. ಇದರಲ್ಲಿ ಏನೋ ಮಿಸ್ಟೇಕ್ ಆಗೈತೆ ಏನಂತದನ್ನು ಪರಿಶೀಲನೆ ಮಾಡೋಣ ಸರ್. ನಿಮ್ಮ ಹೆಸರು? ಶಾಂತಕುಮಾರ್.